ಬೆಂಗಳೂರಲ್ಲಿ ಹೊಸ ವರ್ಷಾಚರಣೆಗೆ ಗೈಡ್ಲೈನ್ಸ್ ಜಾರಿಯಾಗಿದೆ. ಡಿಸೆಂಬರ್ 31ರಂದು ನಡೆಯುವಂತ ಕಾರ್ಯಕ್ರಮಗಳಿಗೆ ಮಾರ್ಗಸೂಚಿಯನ್ನು ಜಾರಿ ಮಾಡಲಾಗಿದೆ. 19 ಅಂಶಗಳಿದಾವೆ ಈ ಮಾರ್ಗಸೂಚಿಯಲ್ಲಿ. ಪೊಲೀಸರು ಬಿಡುಗಡೆ ಮಾಡಿರೋದು ಹೋಟೆಲ್ಲು, ಬಾರು, ಪಬ್ಬು, ರೆಸ್ಟೋರೆಂಟ್ ಸೇರಿ ಕಾರ್ಯಕ್ರಮ ನಡೆಯುವಂತ ಜಾಗಕ್ಕೆ ಈ ಮಾರ್ಗಸೂಚಿ ಅನ್ವಯ ಆಗುತ್ತೆ. ಗೋವಾದಲ್ಲಿ ನಡೆದಂತ ಪಬ್ ದುರಂತದ ಬೆನ್ನಲ್ಲೇ ಈ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಗೆ ಬ್ರೇಕ್ ಹಾಕಲಾಗಿದೆ. ನ್ಯೂ ಇಯರ್ ಕಾರ್ಯಕ್ರಮದಲ್ಲಿ ಪಟಾಕಿ ನಿಷೇಧದ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಕಠಿಣ ಕ್ರಮ, ಇದನ್ನು ಉಲ್ಲಂಘಿಸಿದರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುತ್ತೀವಿ ಎನ್ನುವಂತ ಎಚ್ಚರಿಕೆಯೂ ಕೂಡ ಮಾರ್ಗಸೂಚಿಯಲ್ಲಿದೆ. ಗೋವಾದ ಪಬ್ ದುರ್ಘಟನೆಯ ಬಳಿಕ ನಿಯಮಗಳನ್ನು ಮತ್ತಷ್ಟು ಬಿಗಿಗೊಳಿಸಲಾಗಿದೆ. ನಿಯಮಗಳನ್ನು ನೀವು ನೋಡ್ತಾ ಇದ್ದೀರಿ ನಿಮ್ಮ ಟಿವಿ ಸ್ಕ್ರೀನ್ನ ಮೇಲೆ. ಏನೇನು ನಿಯಮಗಳಿದಾವೆ ಈ ಬಾರಿ 31ರ ಸಂಜೆ ನಡೆಯುವಂತ ಪಾರ್ಟಿಗಳಿಗೆ ಅನ್ನೋದನ್ನ ನೀವು ಗಮನಿಸಬಹುದು. ಪೊಲೀಸರು ಬಿಡುಗಡೆ ಮಾಡಿರುವಂತ ಗೈಡ್ಲೈನ್ಸ್ ಇದು. ಕಾರ್ಯಕ್ರಮದ ಪ್ರತಿ ಜಾಗದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು, ಅದರ ಸ್ಟೋರೇಜ್ ಇರಬೇಕು ಅನ್ನೋದು. ಮಾದಕ ವಸ್ತುಗಳ ಬಳಕೆ ಏನಾದರೂ ಕಂಡು ಬಂದರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ಕೊಡಿ. ಪೊಲೀಸರ ದಾಳಿ ವೇಳೆ ಏನಾದರೂ ಸಿಕ್ಕಿಬಿದ್ದರೆ ಕಟ್ಟಡದ ಮಾಲೀಕರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಬೇಕಾಗತ್ತೆ. ಸಾರ್ವಜನಿಕರ ವಾಹನಗಳಿಗೆ ತಮ್ಮ ಪಾರ್ಕಿಂಗ್ ಸ್ಥಳವನ್ನು ವ್ಯವಸ್ಥೆ ಮಾಡಬೇಕು. ಸೆಲೆಬ್ರಿಟಿಗಳು, ಡಿಜೆ, ನಟ ನಟಿಯರನ್ನ ಆಹ್ವಾನಿಸಿದ್ದಲ್ಲಿ ಅದರ ಮಾಹಿತಿಯನ್ನು ಪೊಲೀಸ್ ಸ್ಟೇಷನ್ಗೆ ಕೊಡಿ. ಲೈಸೆನ್ಸ್ ಇಲ್ಲದೆ ಔಟ್ಡೋರ್ ಆಕ್ಟಿವಿಟೀಸ್ಗೆ ಅವಕಾಶ ಇಲ್ಲ. ಕಡ್ಡಾಯ ಅನುಮತಿಯನ್ನು ಪಡ್ಕೊಳ್ಬೇಕು, ನಿಯಮಗಳನ್ನು ಪಾಲಿಸಬೇಕು. ಹೊಸ ವರ್ಷಾಚರಣೆಗೆ ಸಂಬಂಧಿತ ನಿಗದಿತ ಸಮಯವನ್ನ ಕೂಡ ಪಾಲಿಸಬೇಕು. ಧ್ವನಿವರ್ಧಕದ ಪರವಾನಗಿ ಪಡೆದು ಶಬ್ದದ ಮಿತಿ ಏನಿದೆ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಪ್ರಕಾರ ಅಷ್ಟಕ್ಕೆ ಸೀಮಿತವಾಗಿರಬೇಕು. ಸ್ಥಳ ಅವಕಾಶ ಎಷ್ಟಿದೆಯೋ ಅದಕ್ಕೆ ಸೀಮಿತವಾಗಿ ಪಾಸ್ಗಳ ವಿತರಣೆಯಾಗಬೇಕು. ಅಂದ್ರೆ 1000 ಜನ ಸೇರುವಲ್ಲಿ 2000 ಜನರಿಗೆ ಪಾಸ್ ಕೊಡಬಾರದು ಅಂತ. ಸೊ ಅದನ್ನೆಲ್ಲವನ್ನ ಕೂಡ ಪಾಲಿಸಬೇಕು, ಇಲ್ಲ ಅಂತಂದ್ರೆ ಕ್ರಮ ಕೈಗೊಳ್ಳಲಾಗತ್ತೆ ಅಂತ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.